ವೆಲ್ಕಮ್ ಬ್ಯಾಕ್ ಗಾಯ್ಸ್, ದಿಸ್ ಈಸ್ ಅಕ್ಷಯ್. ಇವತ್ತಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಪ್ಯಾಕರ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಟೈಪ್ಸ್ ಆಫ್ ಪ್ಯಾಕರ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕರ್ಸ್ ಇದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಕರ್ಸ್ ಬಂದ್ಬಿಟ್ಟು ಬ್ಲ್ಯಾಕ್ ಅಟ್ಯಾಕರ್, ವೈಟ್ ಅಟ್ಯಾಕರ್, ಗ್ರೇ ಅಟ್ಯಾಕರ್, ರೆಡ್ ಅಟ್ಯಾಕರ್, ಬ್ಲೂ ಅಟ್ಯಾಕರ್, ಗ್ರೀನ್ ಅಟ್ಯಾಕರ್, ಆಕ್ಟಿವಿಸ್ಟ್, ಸ್ಟೇಟ್ ಸ್ಪಾನ್ಸರ್ಡ್ ಹ್ಯಾಕರ್. ಬ್ಲ್ಯಾಕ್ ಅಟ್ಯಾಕರ್ಸ್ ಗೈಸ್, ಬ್ಲ್ಯಾಕ್ ಅಟ್ಯಾಕರ್ಸ್ ಅಂದ್ರೆ ಇವರು ಅನ್ಎಥಿಕಲ್ ಹ್ಯಾಕರ್ ಅಥವಾ ಸೆಕ್ಯೂರಿಟಿ ಕ್ರ್ಯಾಕರ್ ಅಂತ ಕರೀತಾರೆ ಗೈಸ್. ಇವರು ದೊಡ್ಡ ಬ್ಯಾಂಕ್ಸ್ ಅಥವಾ ಆರ್ಗನೈಸೇಷನ್ ವೀಕ್ನೆಸ್ ಹುಡುಕೊಂಡು ಸಿಸ್ಟಮ್ಸ್ ನ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ವಿತೌಟ್ ಯೂಸರ್ ಪರ್ಮಿಷನ್ ಇಲ್ಲದೆ. ಇವ್ರ ಮೈನ್ ಇಂಟೆನ್ಷನ್ ಬಂದ್ಬಿಟ್ಟು ಗೈಸ್ ದುಡ್ಗೋಸ್ಕರ ಅಥವಾ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಡಾರ್ಕ್ ವೆಬ್ ಮಾರಕ್ಕೆ ಟ್ರೈ ಮಾಡ್ತಾರೆ ಗೈಸ್. ಇವರು ಇಲ್ಲಿಗಲ್ ಹ್ಯಾಕರ್ ಅಂತ ಕರಿಬಹುದು ಇವ್ರು ಸಿಂಪಲ್ ಆಗಿ. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ತಿಳ್ಕೊಳ್ಳೋಣ. ವೈಟ್ ಹ್ಯಾಕರ್ ಅಂದ್ರೆ ಗೈಸ್ ಇವರು ಎಥಿಕಲ್ ಹ್ಯಾಕರ್ ಅಥವಾ ಪೆನೆಟ್ರೇಷನ್ ಟೆಸ್ಟರ್ ಅಂತ ಕರೀತಾರೆ ಗೈಸ್. ಇವ್ರನ್ನು ಆಪೋಸಿಟ್ ಆಫ್ ಬ್ಲ್ಯಾಕ್ ಹ್ಯಾಕರ್ಸ್ ಅಂತಾನು ಕರೀತಾರೆ. ಇವರು ಮೋಸ್ಟ್ ಆಫ್ ದಿ ಹ್ಯಾಕರ್ಸ್ ಗೈಸ್. ವೈಟ್ ಹ್ಯಾಕರ್ಸ್ ಬ್ಲ್ಯಾಕ್ ಹ್ಯಾಕರ್ಸ್ ಏನ್ ಮಾಡ್ತಾರಲ್ಲ ಸೇಮ್ ಆಪೋಸಿಟ್ ಗೈಸ್. ಅವರು ಸಿಸ್ಟಮ್ಸ್ ಎಲ್ಲ ಹ್ಯಾಕ್ ಮಾಡಕ್ಕೆಲ್ಲ ಟ್ರೈ ಮಾಡ್ತಾರೆ. ಇವರು ಅದರಿಂದ ತಡೀತಾರೆ ಗೈಸ್. ವಿತ್ ಯೂಸರ್ ಪರ್ಮಿಷನ್ ತಗೊಂಡು ನಮ್ಮ ಸಿಸ್ಟಮ್ ಸೆಕ್ಯೂರ್ ಆಗಿ ಇಡಕ್ಕೆ ಟ್ರೈ ಮಾಡ್ತಾರೆ ಗೈಸ್. ಇವರು ಒಂಥರ ನಿಜವಾಗ್ಲೂ ಗೈಸ್ ಇವರು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಇವ್ರನ್ನೆಲ್ಲ. ವೈಟ್ ಹ್ಯಾಕರ್ ಅಂದ್ರೆ ನಿಜವಾಗ್ಲೂ ನಮ್ಮ ದೇಶಕ್ಕೆ ಇಂಥ ಹ್ಯಾಕರ್ಸ್ ಎಲ್ಲ ಯೂಸ್ ಆಗ್ತಾರೆ. ನೀವೇನ್ ಕೇಸ್ ಆದ್ರೆ ಫ್ಯೂಚರ್ ಅಲ್ಲಿ ವೈಟ್ ಹ್ಯಾಕರ್ ಆಗಕ್ಕೆ ಟ್ರೈ ಮಾಡಿ ಗೈಸ್. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರೇ ಹ್ಯಾಕರ್ಸ್ ಅಂದ್ರೆ ಒಂಥರ ಇವರು ವೈಟ್ ಹ್ಯಾಕರ್ಸ್ ಅಂತಾನು ಕರಿಬಹುದು, ಬ್ಲ್ಯಾಕ್ ಹ್ಯಾಕರ್ಸ್ ಅಂತಾನು ಕರಿಬಹುದು. ಇವರು ವಿತೌಟ್ ಯೂಸರ್ ಪರ್ಮಿಷನ್ ಇಲ್ಲ ಸಿಸ್ಟಮ್ ಹ್ಯಾಕ್ ಮಾಡ್ತಾರೆ. ಬಟ್ ಆದ್ರೆ ದುಡ್ಗೋಸ್ಕರನು ಮಾಡಲ್ಲ, ನಮ್ಮ ಸಿಸ್ಟಮ್ ಡ್ಯಾಮೇಜ್ ಅನ್ನು ಸಹ ಮಾಡಲ್ಲ ಗೈಸ್. ಇವರು ಒಂಥರ ತುಂಬಾ ಒಳ್ಳೆ ಹ್ಯಾಕರ್ಸ್ ಗೈಸ್. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ನೋಡೋಣ. ರೆಡ್ ಹ್ಯಾಕರ್ಸ್ ಅಂದ್ರೆ ವೆರಿ ಡೇಂಜರಸ್ ಹ್ಯಾಕರ್ಸ್ ಗೈಸ್ ವೆನ್ ಕಂಪೇರ್ ಟು ಬ್ಲ್ಯಾಕ್ ಹ್ಯಾಕರ್ಸ್. ಇವರು ಒಂಥರ ಇಲ್ಲಿಗಲ್ ಹ್ಯಾಕರ್ ಅಂತಾನೆ ಹೇಳ್ಬೋದು. ಇವರು ಯಾವ ಲಾಸು ಸಹ ಏನು ಫಾಲೋ ಮಾಡಲ್ಲ. ನಮ್ಮ ಡಾಟಾ ಸಿಕ್ಕರೆ ಆನ್ಲೈನ್ ಅಲ್ಲಿ ದುಡ್ಗೋಸ್ಕರ ಮಾರ್ಕೊಂತಾರೆ ಗೈಸ್. ಇವರು ಒಂಥರ ಡೇಂಜರಸ್. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ನೋಡೋಣ. ಬ್ಲೂ ಹ್ಯಾಕರ್ಸ್ ಅಂದ್ರೆ ಇವ್ರು ಫುಲ್ ಟೈಮ್ ಕಂಪ್ನಿ ವರ್ಕರ್ಸ್ ಏನಾಗಿರಲ್ಲ. ಸಪೋಸ್ ಕಂಪ್ನಿಯಲ್ಲಿ ಒಂದು ಬಿಗ್ ಪ್ರಾಬ್ಲಮ್ ಅಥವಾ ಏನೋ ಬಂದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ಇವ್ರನ್ನ ಕರೆಸ್ತಾರೆ ಗೈಸ್. ಇವ್ರೊಂಥರ ಒಳ್ಳೆ ಹ್ಯಾಕರ್ಸ್ ಅಂತ ಹೇಳ್ಬೋದು. ಬಟ್ ಆದ್ರೆ ಇವರು ಗೈಸ್ ಇವರು ಬ್ಲ್ಯಾಕ್ ಹ್ಯಾಕರ್ಸ್ ಮೇಲೆ ಪರ್ಸನಲ್ ರಿವೆಂಜ್ ಎಲ್ಲ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಒಂಥರ ಇಲ್ಲಿಗಲ್ ಹ್ಯಾಕರ್ಸ್ ಅಂತ ಹೇಳ್ಬೋದು ಗೈಸ್ ಇವರು. ನೆಕ್ಸ್ಟ್ ಗ್ರೀನ್ ಹ್ಯಾಕರ್ಸ್ ಅಂದ್ರೆ ಒಂಥರ ಚೈಲ್ಡ್ ಗೈಸ್. ಇವರೆಲ್ಲ ಹ್ಯಾಕರ್ಸ್ ಬಗ್ಗೆ ಏನು ಗೊತ್ತೇ ಇರಲ್ಲ, ಯಾಕೆ ಯಾವ ರೀತಿ ಮಾಡೋದಂತೂ ಸಹ ಗೊತ್ತಿಲ್ಲ. ಫ್ರೀ ಫೈರ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿದ ತಕ್ಷಣ ಇವರು ಒಂಥರ ದೊಡ್ಡ ಹ್ಯಾಕರ್ಸ್ ಅಂತ ಬಿಲ್ಡಪ್ ಕೊಡ್ಕೊಂತಾರೆ ಗೈಸ್. ಇವರು ಒಂದು ಸಪೋಸ್ ಏನೋ ಒಂದು ಬಿಗ್ ಪ್ರಾಬ್ಲಮ್ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಸಹ ಗೊತ್ತಿಲ್ಲ ಗೈಸ್ ಇವ್ರಿಗೆ. ಒಂಥರ ಇವರೆಲ್ಲ ಚೈಲ್ಡ್ ಹ್ಯಾಕರ್ಸ್ ಅಂತಾನೆ ಹೇಳ್ಬೋದು ಗೈಸ್. ಇವರು ಗ್ರೀನ್ ಹ್ಯಾಕರ್ಸ್ ಅವ್ರೊಂಥರ ಬಿಗಿನರ್ಸ್ ಗೈಸ್ ಇವರು. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ನೋಡೋಣ. ಆಕ್ಟಿವಿಜಿಟ್ಸ್ ಅಂದ್ರೆ ಒಂಥರ ಡೇಂಜರಸ್ ಹ್ಯಾಕರ್ಸ್ ಅಂತಾನೆ ಹೇಳ್ಬೋದು ಗೈಸ್. ಇವ್ರು ದೊಡ್ಡ ಗೌರ್ಮೆಂಟ್ ವೆಬ್ಸೈಟ್ಸ್, ಕಂಪ್ನಿ ವೆಬ್ಸೈಟ್ ಮೇಲೆ ಯಾಕೆ ಮಾಡಕ್ಕೆಲ್ಲ ಟ್ರೈ ಮಾಡ್ತಾರೆ ಗೈಸ್. ಇವರು ಡಿಡಾಸ್ ಅಟ್ಯಾಕ್ ಯೂಸ್ ಮಾಡ್ಕೊಂಡು ಯಾಕೆ ಮಾಡಕ್ ಟ್ರೈ ಮಾಡ್ತಾರೆ ಗೈಸ್. ಡಿಡಾಸ್ ಅಟ್ಯಾಕ್ಸ್ ಅಂದ್ರೆ ಗೈಸ್ ಡಿನಲ್ ಆಫ್ ಸರ್ವಿಸ್ ಅಂತ. ಇವ್ರ ಬಗ್ಗೆ ಜಾಸ್ತಿ ಹೇಳೋದೇನಿಲ್ಲ ಗೈಸ್. ಇವಾಗ ನೆಕ್ಸ್ಟ್ ಹ್ಯಾಕರ್ ಬಗ್ಗೆ ನೋಡೋಣ. ಸ್ಟೇಟ್ ಸ್ಪಾನ್ಸರ್ಡ್ ಹ್ಯಾಕರ್ಸ್ ಇವ್ರೊಂಥರ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋಂಥ ಹ್ಯಾಕರ್ಸ್ ಗೈಸ್. ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಇವರೇ ಹ್ಯಾಕರ್ಸ್ ಇರ್ತಾರೆ ಗೈಸ್. ಇವರು ಹೈಲಿ ನಾಲೆಜಬಲ್ ಅಂಡ್ ಸ್ಕಿಲ್ಡ್ ಹ್ಯಾಕರ್ಸ್ ಅಂತಾನೆ ಹೇಳ್ಬೋದು ಗೈಸ್. ಇವ್ರೊಂಥರ ಒಳ್ಳೆ ಹ್ಯಾಕರ್ಸ್ ಅಂದ್ರೆ ವೈಟ್ ಹ್ಯಾಕರ್ಸ್ ಅಂತ ಹೇಳ್ಬೋದು ಇವ್ರನ್ನೆಲ್ಲ ಸಿಂಪಲ್ ಆಗಿ ಗೈಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ದಯವಿಟ್ಟು ನಾನು ತಪ್ಪಾಗಿ ಮಾತಾಡಿದ್ರೆ ಏನಾನ ಕ್ಷಮಿಸಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನಿಮ್ಗೆ ಎಲ್ಲನ ಸ್ವಲ್ಪ ಬೇಜಾರು ಮಾಡಿಸಿದ್ರೆ ದಯವಿಟ್ಟು ಗಾಯ್ಸ್ ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಚಾನಲ್ಗೆ ಇದೇ ರೀತಿಯಾಗಿ ನಿಮ್ಮಿಂದ ಡೈಲಿ ಸಪೋರ್ಟ್ ಸಿಗ್ತಾ ಇರಲಿ ಅಂತ ಕೇಳ್ಕೊತಾ, ಲಾಟ್ಸ್ ಆಫ್ ಲವ್, ಬಾಯ್ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಬಾಯ್ ಗಾಯ್ಸ್.